ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು. ವಿಕಲಚೇತನರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ಕನ್ನಡ ಪರ ಹೋರಾಟಕ್ಕೆ. ಬರಲೇಬೇಕು, ಬರಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ. ವಿಕಲಚೇತನ ಅನುದಾನ ದುರುಪಯೋಗ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ವಿಕಲಚೇತನ ಅನುದಾನ ದುರುಪಯೋಗ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ನಕಲಿ ಖಾತೆಗಳನ್ನು ರದ್ದು ಮಾಡಲೇಬೇಕು. ನಕಲಿ ಖಾತೆಗಳನ್ನು ರದ್ದು ಮಾಡಲೇಬೇಕು. ಬೇಕೇ ಬೇಕು. ಬರಲೇಬೇಕು, 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 ಬರಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ವಿಕಲಚೇತನರ ಸಂಘದ ವತಿಯಿಂದ ಹಾಗೂ ರೈತ ಸಂಘದ ವತಿಯಿಂದ ಒಂದು ಸಾಂಕೇತಿಕ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯ ಉದ್ದೇಶ ಏನೆಂದರೆ ಎಲ್ಲ ಇಲಾಖೆಗಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡುವಾಗ 5% ಮೀಸಲಾತಿಯನ್ನು ಸಂಪೂರ್ಣವಾಗಿ ಅಂಗವಿಕಲರ ಕಲ್ಯಾಣಕ್ಕಾಗಿ ಉಪಯೋಗಿಸಬೇಕಾಗುತ್ತದೆ. ಆದರೆ ಪುರಸಭೆಯಲ್ಲಿ 2020ರಿಂದ ಸಹ ಇದುವರೆಗೂ ಯಾವುದೇ ಅನುದಾನವನ್ನು ಆಕ್ಷನ್ ತಗೊಂಡಿದ್ದೀರಾ, ಸಸ್ಪೆಂಡ್ ಮಾಡಿದ್ದೀರಾ? ಇಬ್ರು ದುಡ್ಡು ತಗೊಂಡು ಸಸ್ಪೆಂಡ್ ಮಾಡಬೇಕಾಗಿತ್ತಲ್ಲ. ಇಬ್ಬರಿಗೂ ಓಡಾಡೋದು ಜಾಗ ಅಂತ NR19 ಬುಕ್ಕಲ್ಲಿದೆ, ಪುಟ ಸಂಖ್ಯೆಯಲ್ಲಿ ಇದರಲ್ಲೇ ಐತೆ. ಆದರೂ ಸಹ ನಕಲಿ ಖಾತೆ ಮಾಡಿದಿರಾ, ಅದನ್ನ ತಕ್ಷಣ ರದ್ದು ಮಾಡಬೇಕು. ರದ್ದು ಮಾಡೋಕೆ ಏನೇನು ಕ್ರಮ ತಗೊಳ್ಳಿ. ಆ ಖಾತೆ ಮಾಡಿದವ್ರಿಗೆ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು. GV ವೆಂಕಟೇಶ್ವರಪ್ಪ ವಿಕಲಚೇತನ ಒಬ್ಬ ವೆಂಕಟೇಶ್ವರಪ್ಪರಿಗೆ ನ್ಯಾಯವನ್ನು ಒದಗಿಸಬೇಕಂತ ಇವತ್ತು ರೈತ ಸಂಘ, ಕನ್ನಡ ಪರ ಸಂಘ, ವಿಕಲಚೇತನ ಸಂಘ ಎಲ್ಲ ಸಂಘಗಳು ಸೇರಿ ಒಟ್ಟಿಗೆ ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಜೊತೆಗೆ 5% ಅನುದಾನ ಏನಿದೆಯೋ ಪ್ರತಿ ವರ್ಷ ಎಷ್ಟು ಕೋಟ್ಯಾಂತರ ರೂಪಾಯಿ ಬರುತ್ತೋ, SFC ಆಗಿರ್ಬೋದು, ಗೌರ್ಮೆಂಟ್ ಅನುದಾನ ಆಗಿರ್ಬೋದು, ಮುನ್ಸಿಪಲ್ ಫಂಡ್ ಆಗಿರ್ಬೋದು, ಈ ಅನುದಾನಗಳಲ್ಲಿ 22% SC/ST ತೆಗಿತಾರೆ, 7.5% ಮೈನಾರಿಟಿ ತೆಗಿತಾರೆ. ಅದೇ ರೀತಿ 1% ಸ್ಪೋರ್ಟ್ಸ್ ತೆಗಿತಾರೆ, 5% ಅಂಗವಿಕಲರು ತೆಗಿತಾರೆ. ಆ 5% ಅಲ್ಲಿ ಏನಿದೆಯೋ ಅದನ್ನು ತಕ್ಷಣವೇ